ವೆಲ್ಕಮ್ ಬ್ಯಾಕ್. ಬೆಂಗಳೂರು ಅಂದ ತಕ್ಷಣ ಎಲ್ಲೋ ಬ್ರ್ಯಾಂಡ್ ಅನ್ನೋದು ಐಟಿ ಸಿಟಿ ಅನ್ನೋದು ನೆನಪಾಗುತ್ತೆ. ಬಟ್ ಐಟಿ ಸಿಟಿಯಲ್ಲಿರೋ ರಸ್ತೆಗಳ ಕರ್ಮಕಾಂಡ ಅಂತೂ ಯಾವತ್ತೂ ಮುಗಿಯೋದೇ ಇಲ್ಲ. ಬಲಿ ತೆಗೆದುಕೊಳ್ಳೋದಕ್ಕೆ ಕಾಯ್ತಾ ಇರ್ತವೆ ಬಾಯಿ ತೆರೆದುಕೊಂಡು. ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ಐಟಿ ಸಿಟಿ. ಬ್ರ್ಯಾಂಡ್ ಬೆಂಗಳೂರಿನ ಮಾನ ಸೋಷಿಯಲ್ ಮೀಡಿಯಾದಲ್ಲಿ ಹರಾಜಾಗ್ತದೆ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಬೆಂಗಳೂರಿನ ಮಾನ ಮರ್ಯಾದೆಯನ್ನು ತೆಗೆದಿಡ್ತಾ ಇದೆ, ಸದ್ದು ಮಾಡ್ತಾ ಇದೆ ಮತ್ತೊಮ್ಮೆ ಐಟಿ ಸಿಟಿ. ಯಾವ ವಿಚಾರದಲ್ಲಿ ಅಂದ್ರೆ ರಸ್ತೆ ಗುಂಡಿಗಳ ವಿಚಾರದಲ್ಲಿ. ಹೆಂಗಿದೆ ಐಟಿ ಸಿಟಿ, ಬ್ರ್ಯಾಂಡ್ ಬೆಂಗಳೂರು ಹೆಂಗಿದೆ, ಇದೆಲ್ಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೆರೆದಿಟ್ಟಿದ್ದಾರೆ. ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀನಿ 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 ಅಂತ ಅದ್ರ ಮಾನ ರಾಷ್ಟ್ರ ಮಟ್ಟದ ತನಕ ಹರಾಜು ಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಿ ಯಾವ ಬ್ರ್ಯಾಂಡ್ ಕಾಣ್ತಾ ಇದೆ ಅಂತ ನಮಗಂತೂ ಕಾಣಿಸ್ತಾ ಇಲ್ಲ. ನಾವಂತೂ ಕಣ್ಣಿಗೆ ಬಟ್ಟೆ ಅಂತೂ ಕಟ್ಕೊಂಡಿಲ್ಲ. ಇದೇ ಬೆಂಗಳೂರಿನ ರಸ್ತೆಗಳಲ್ಲಿ ಯಾರಾದ್ರೂ ಗರ್ಭಿಣಿಯರು ಓಡಾಡಿದ್ರೆ ಮುಗೀತು ಅವ್ರ ಕತೆ. ಸೊ ಗರ್ಭಿಣಿ ಸ್ತ್ರೀಯರು ಓಡಾಡೋ ಮುನ್ನ ಸ್ವಲ್ಪ ಹುಷಾರಾಗಿರಿ. ಮದೇ ವೆಹಿಕಲ್ ಅಲ್ಲಿ ಓಡಾಡಿದ್ರು ಅಷ್ಟೇ, ಆಟೋ ಕ್ಯಾಬ್ಗಳಲ್ಲಿ ಓಡಾಡಿದ್ರು ಅಷ್ಟೇ. ಬೆಂಗಳೂರಿನ ರಸ್ತೆ ಗುಂಡಿಗೆ ನೀವೇನಾದ್ರೂ ರಸ್ತೆಗಿಳಿದ್ರೆ ಅದೋ ಗತಿ. ರಸ್ತೆಗಿಳಿಯೋ ಮುನ್ನ ಎಚ್ಚರ ಎಚ್ಚರ. ರಸ್ತೆಗಳಲ್ಲಿ ಗುಂಡಿರೋ ಅಥವಾ ಗುಂಡಿಯಲ್ಲಿ ರಸ್ತೆನೋ. ಇದು ಬೆಂಗಳೂರಿನ ಪರಿಸ್ಥಿತಿ. ಮತ್ತೊಮ್ಮೆ ಬಿಬಿಎಂಪಿಯ ಕಳಪೆ ಕಾಮಗಾರಿ ಮತ್ತೆ ಬಟಾ ಬಯಲಾಗ್ತಾ ಇದೆ. ಬೆಂಗಳೂರಿನ ರಸ್ತೆಗಳಲ್ಲಿ ಗರ್ಭಿಣಿಯರು ಓಡಾಡೋ ಮುನ್ನ ಎಚ್ಚರ. ಸರ್ಕಾರ ಬಿಬಿಎಂಪಿನೇ ತಲೆ ತಗ್ಗಿಸುವಂತಹ ರೀತಿ ಮಾನ ಹರಾಜಾಗ್ತಿದೆ. ಯಾಕಂದ್ರೆ ಬೆಂಗಳೂರು ರಸ್ತೆಗಳ ಸ್ಥಿತಿ ಹಂಗ ಅಧ್ವಾನ ಆಗೋಗಿದೆ, ಓಡಾಡಕ್ಕೆ ಆಗಲ್ಲ. ಇತ್ತೀಚಿಗಂತೂ ಅದ್ ಎಷ್ಟು ಅಪಘಾತಗಳಾಗ್ತಾ ಇದೆ. ಗಾಡಿಲಿ ಹೋಗ್ತಾ ಇರ್ತಾರೆ ಟೂ ವೀಲರ್ ಅಲ್ಲಿ, ಅಲ್ಲಿ ಗುಂಡಿ ಇರತ್ತೆ, ಗುಂಡಿ ತಪ್ಸಕ್ಕಂತ ಸೈಡಿಗೆ ಹೋಗ್ತಾರೆ, ಮತ್ಯಾವ್ದೋ ವಾಹನ ಗುದ್ದುತ್ತಾರೆ, ಕೆಳಗ್ ಬೀಳ್ತಾರೆ, ಅವ್ರ ಮೇಲೆ ಬಸ್ ಹತ್ತಿಸ್ಕೊಂಡು ಹೋಗುತ್ತೆ, ಲಾರಿ ಹತ್ತಿಸ್ಕೊಂಡು ಹೋಗುತ್ತೆ. ಒಂದೆರಡು ಅವಾಂತರಗಳೆಲ್ಲ ಆಗ್ತಾ ಇರೋದು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು, ಸ್ವರೂಪ್ ರೆಡ್ಡಿ ಅನ್ನೋರು ಟ್ವೀಟ್ ಮಾಡಿದ್ದಾರೆ. ಪ್ರೆಗ್ನೆಂಟ್ ವುಮೆನ್ ಇನ್ ಸರ್ಜಾಪುರ ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಏರಿಯಾ ಕ್ಯಾನ್ ನೌ ಯೂಸ್ ಎನಿ ರೋಡ್ ಇನ್ ಬಿಟ್ವೀನ್ ದಿ ಸೈಡ್ ಸ್ಟ್ರೀಟ್ ಫಾರ್ ಫ್ರೀ ನಾರ್ಮಲ್ ಡೆಲಿವರಿ. ಪ್ಲೀಸ್ ನೋಟ್ ಅಂತ ಹಾಕಿದ್ದಾರೆ. ವುಮೆನ್ ಇನ್ ದೇರ್ 8th or 7th month are advised to avoid these road to prevent premature delivery. ಅಂದ್ರೆ ನೀವು ಯಾವ ತರದ್ ರೋಡಲ್ಲಿ ಓಡಾಡಬೇಕು ಪ್ರೆಗ್ನೆಂಟ್ ಇರೋರು ಅಂತ. ಆ ತರದ ರಸ್ತೆಗಳಲ್ಲಿ ಓಡಾಡಿದ್ರೆ ಈ ಸರ್ಜಾಪುರ ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲೆಲ್ಲ ನೀವು ಸರ್ವಿಸ್ ರೋಡ್ ನ ತಗೊಂಡು ಹೋಗೋದೇ ಒಳ್ಳೇದು ಅಂತ ಅವ್ರು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಅವರಿಗಿರುವಂತಹ ಕಳಕಳಿ ಕಾಳಜಿ ಅಟ್ ಲೀಸ್ಟ್ ಬಿಬಿಎಂಪಿ ನಮ್ಮ ಸರ್ಕಾರಕ್ಕಿದ್ದಿದ್ರೆ ಇಷ್ಟೊಂದು ಅಧ್ವಾನ ಆಗ್ತಿರ್ಲಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಲಾರಿ ಹೋಗ್ತದೆ, ನಾನು ಹೇಳ್ದೆ, ಆ ಮುಂದೆ ಹೋಗ್ತಿರೋ ಬೈಕ್ ಒಂದ್ ಚೂರ್ ಸ್ಕಿಡ್ ಆಗಿ ಏನೇನಾದ್ರು ಬೇರೆ ವೆಹಿಕಲ್ಗೆ ಈ ತರ ಮುಂದೆ ಬರೋ ಕಾರಿಗೋ ಏನೋ ಟೆಚ್ಚಾಗಿ ಬಿದ್ರು ಆ ಲಾರಿ ಏನು ಅವ್ರು ಸಡನ್ ಆಗಿ ನಿಲ್ಸಕ್ಕಂತೂ ಆಗಲ್ಲ, ಹತ್ಸ್ಬಿಡ್ತಾರೆ ಅಷ್ಟೇ. ಯಾವ್ದೋ ಕಲ್ಲೋ ಏನೋ ಇದೆ ತಲೆ ಅನ್ಕೊಂಡ್ ತಲೆ ಮೇಲೆ ಹತ್ಸ್ತಿರ್ತಾರೆ. ಇತ್ತೀಚಿಗಂತೂ ಎಲ್ಲಿ ನೋಡಿದ್ರು ಕಾಲ್ ಮೇಲೆ ಹತ್ತುತ್ತು, ತಲೆ ಮೇಲೆ ಬಸ್ ಹತ್ತುತ್ತು, ಇವೇ ಇದಾವೆ ಕಂಪ್ಲೇಂಟ್ಸ್. ಸರ್ಕಾರ ಬಿಬಿಎಂಪಿ ತಲೆ ತಗ್ಗಿಸುವಂತಹ ಪೋಸ್ಟ್ ಇದು. ನಾಚಿಕೆ ಆಗ್ಬೇಕು ನಿಜಕ್ಕೂ. ಬ್ರ್ಯಾಂಡ್ ಅಂತೀರಾ, ನಿಮ್ ಬ್ರ್ಯಾಂಡ್ ಕಣ್ಣು ಮುಂದೆನೆ ಇದೆ. ಕಣ್ಣಿಗೆ ಮೋಸಿ ಕಾರಲ್ಲಿ ಕೂತ್ಕೊಂಡು ಗಾಗಲ್ ಹಾಕೊಂಡಿರ್ತೀರ, ತೆಗೆದು ಬಿಸಾಡಿ ಸ್ವಲ್ಪ ರೋಡ್ ನೋಡಿ ಗೊತ್ತಾಗತ್ತೆ ಯಾವ ತರ ಕಿತ್ತೋಗಿದಾವೆ, ಯಾವ ತರ ರಸ್ತೆ ಗುಂಡಿ ಮಯ ಆಗಿದಾವೆ ಅಂತ. ಸರ್ಕಾರಕ್ಕೂ ನಾಚಿಕೆ ಆಗಲ್ಲ, ಅಧಿಕಾರಿಗಳಿಗೂ ನಾಚಿಕೆ ಆಗಲ್ಲ. ಬಿಬಿಎಂಪಿ ಎಲೆಕ್ಷನ್ ಬೇರೆ ಇಲ್ಲ, ಆಡಿದ್ದೆ ಆಟ ಉಡಿದೆ ಲಗ್ಗೆ ಅಂತಾರಲ್ಲ, ಆ ತರ ಆಗೋಗ್ಬಿಟ್ಟಿದೆ ಅಧಿಕಾರಿಗಳಿಗೆ, ಅವರ ಬೇಜವಾಬ್ದಾರಿಗೆ. ಸೊ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ನೋಡಿ. ಈಗ ಸೋಷಿಯಲ್ ಮೀಡಿಯಾದಲ್ಲೇ ಎಚ್ಚರಿಕೆಯನ್ನ ಕೊಡುವ ತರ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ಯಾರ್ಯಾರು ಬರಬೇಕೋ ಬಡದೆಬ್ಬಸಕ್ಕೆ ಗೊತ್ತಿಲ್ಲ. ಸದ್ಯ ಬೆಂಗಳೂರಿನ ಪರಿಸ್ಥಿತಿ ಗುಂಡಿನಲ್ಲಿ ರಸ್ತೆ ಇದೆಯೋ, ರಸ್ತೆಯಲ್ಲಿ ಗುಂಡಿದೆಯೋ, ಮಳೆ ಬಂದ್ರೆ ಅಂತೂ ಬಿಡಿ ಹೇಳೋದೇ ಬೇಡ, ಸಂತ ಪರಿಸ್ಥಿತಿ ಇದೆ.
ನೋಡೋಣ ಏನ್ ಮಾಡ್ತಾರೆ ಅಂತ. ಪ್ರತಿನಿಧಿ ಹರ್ಷಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ, ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಹರ್ಷಿತಾ, ಬಹಳಷ್ಟು ಬಾರಿ ನಾವು ನೋಡಿದೀವಿ ಐಟಿ ಸಿಟಿ ಬ್ರ್ಯಾಂಡ್ ಅಂತ ಏನ್ ಹೇಳ್ತೀವಲ್ಲ, ಆ ಬ್ರ್ಯಾಂಡ್ಗೆ ಒಂದು ಕಪ್ಪು ಪಟ್ಟಿ ಬಳಿಬೇಕು ಅಂತ ಅನ್ಸಲ್ವಾ? ಯಾಕಂದ್ರೆ ಯಾವಾಗ ನೋಡಿದ್ರು ರಸ್ತೆ ಸಮಸ್ಯೆಗಳು ಬೆಂಗಳೂರಲ್ಲಿ ತಾಂಡವಾಡ್ತಿರತ್ತೆ. ಯಾವ್ದೋ ಹಳ್ಳಿ ಕಡೆಯಲ್ಲಿ ಬೇಕಾದಂಗೆ ಅವರೇ ಮಣ್ಣು ಹಾಕೊಂಡು ಸರಿ ಮಾಡಿರ್ತಾರೆ, ಮಡ್ ಹಾಕಿ. ಬೆಂಗಳೂರಲ್ಲಿ ಏನಾಗಿದೆ ಅಧಿಕಾರಿಗಳಿಗೆ ಅಂತ ಈಗ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹಾಕಿರುವಂತಹ ಪೋಸ್ಟ್ ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಅವ್ರು ಅದನ್ನ ಅಬ್ಸರ್ವ್ ಮಾಡಿ, ಅದರಲ್ಲೂ ಪ್ರೆಗ್ನೆಂಟ್ ವುಮೆನ್ಸ್ಗೆ ಸ್ವಲ್ಪ ಧೈರ್ಯ ಕೊಟ್ಟಿದಾರಲ್ಲ, ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಏನ್ ಹೇಳ್ತಾರೆ ಇದಕ್ಕೆ? ಪವಿತ್ರ, ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಒಂದು ಸರ್ಜಾಪುರ ರಸ್ತೆಯ ಒಂದು ಸ್ಥಿತಿ ಇದು. ಈ ರಸ್ತೆಯನ್ನ ನೋಡಿದ್ರೆ ಇಲ್ಲಿ ಏನಾದ್ರು ಪ್ರೆಗ್ನೆಂಟ್ ಲೇಡೀಸ್ ಏನಾದ್ರು ಓಡಾಡಿದ್ರೆ 7 ತಿಂಗಳಲ್ಲೇನೆ ಡೆಲಿವರಿ ಆಗುತ್ತೆ ಅಂತ ಹೇಳಿ ಈಗಾಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಈ ಒಂದು ಪೋಸ್ಟ್ ಈಗ ಸಖತ್ ವೈರಲ್ ಕೂಡ ಆಗ್ತಾ ಇರುವಂತದ್ದು. ಈಗಾಗ್ಲೇ ನಾವು ಬ್ರ್ಯಾಂಡ್ ಬೆಂಗಳೂರು ಅಂತ ನೋಡಿದ್ರೆ ಎಷ್ಟೋ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಗುಂಡಿಗಳನ್ನ ತುಂಬಿದೆ. ಆ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಸಾಕಷ್ಟು ಯೋಜನೆಗಳನ್ನ ಮಾಡಿ ಆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಹೇಳಿ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಟ್ಟು ಸಾಕಷ್ಟು ಹರಸಾಹಸನ ಪಟ್ಟರು ಕೂಡ ಈ ಒಂದು ಗುಂಡಿಗಳಿಗೆ ಮಾತ್ರ ಬಿಬಿಎಂಪಿ ಮುಕ್ತಿ ಕೊಡಕ್ಕೆ ಅಂತೂ ಮುಂದಾಗ್ತಾ ಇಲ್ಲ. ಪದೇ ಪದೇ ಕೂಡ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರು ಈ ರೀತಿಯಾಗಿ ಬ್ರ್ಯಾಂಡ್ ಬೆಂಗಳೂರಿನ ಹೆಸರಿನಲ್ಲಿ ಈ ರೀತಿಯಾಗಿ ಕಳಪೆ ಕಾಮಗಾರಿಯಿಂದಾಗಿರ್ಬೋದು ಅಥವಾ ಎಲ್ಲಂದ್ರಲ್ಲಿ ಗುಂಡಿಗಳು ತಲೆ ಎತ್ತಿರುವಂತದ್ದಾಗಿರ್ಬೋದು ಈಗಾಗ್ಲೇ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ರೀತಿಯಾಗಿ ಫೇಮಸ್ ಆಗ್ತಾ ಇರುವಂತದ್ದು. ಆದ್ರೆ ಒಂದ್ ಕಡೆ ಬಿಬಿಎಂಪಿ ಮಾತ್ರ ಯಾವ್ದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಒಂದ್ ಕಡೆ ಈಗ ಬಿಬಿಎಂಪಿ ಇಂದ ಯಾವ್ದೇ ರೀತಿಯಾಗಿ ಚುನಾವಣೆ ಇಲ್ಲ, ಚುನಾವಣೆ ಇಲ್ಲದೆ ಯಾರು ಜನಪ್ರತಿನಿಧಿಗಳು ಕೂಡ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳಿದಾವೆ. ಅದ್ರಲ್ಲೂ ಕೂಡ ಪ್ರಮುಖವಾಗಿ ಅಂತಂದ್ರೆ ಈ ಗುಂಡಿಗಳ ಸಮಸ್ಯೆಯಿಂದ ಒಂದಲ್ಲ ಎರಡಲ್ಲ ಸಾಕಷ್ಟು ಅನಾಹುತಗಳು ಸಂಭವಿಸಿದಾವೆ. ಅದೆಷ್ಟೋ ಜನ ಬೈಕ್ ಸವಾರರು ಅಲ್ಲಿ ಬಿದ್ದೋಗಿದ್ದಾರೆ. ವಾಹನಗಳು ಕೂಡ ಆಕ್ಸಿಡೆಂಟ್ ಕೂಡ ಆಗ್ತಾ ಇದಾವೆ. ಇದು ಎಲ್ಲದಕ್ಕೂ ಕಾರಣ ಈ ಗುಂಡಿಗಳು. ಈ ಗುಂಡಿಗಳಿಂದ ಯಾವಾಗ ಬ್ರ್ಯಾಂಡ್ ಬೆಂಗಳೂರಿಗೆ ಮುಕ್ತಿ ಸಿಗತ್ತೋ ಗೊತ್ತಿಲ್ಲ. ಆದ್ರೆ ಈ ರೀತಿಯಾಗಿ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಬಿಎಂಪಿಯ ಮಾನ ಮರ್ಯಾದೆ ಹರಾಜ್ ಆಗ್ತಾ ಇದ್ರು ಕೂಡ ಯಾವುದೇ ರೀತಿಯಾಗಿ ಕೇರ್ ಮಾಡದೇ ಇರೋದು ಕೂಡ ಒಂದ್ ರೀತಿಯಾಗಿ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಇದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದ್ ರೀತಿಯಾಗಿ ಒಂದು ಸುದ್ದಿಯನ್ನ ನೋಡ್ಲೇಬೇಕು. ಯಾಕಂತಂದ್ರೆ ಅವರು ಕೂಡ ಬೆಂಗಳೂರಿನ ಉಸ್ತುವಾರಿ ಸಚಿವರು. ಇಷ್ಟೆಲ್ಲ ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನ ಹೊತ್ತಿರೋರು ಕೂಡ, ಆದ್ರೂ ಕೂಡ ಗುಂಡಿಗಳಿಗೆ ಯಾವಾಗ ಮುಕ್ತಿ ಸಿಗತ್ತೋ ಗೊತ್ತಿಲ್ಲ. ಇದೇನು ಇಂದು ನಿನ್ನೆ ಸಮಸ್ಯೆ ಅಲ್ಲ, ಸಾಕಷ್ಟು ವರ್ಷಗಳಿಂದ ಕೂಡ ಇದೇ ರೀತಿಯ ಸಮಸ್ಯೆ ಇದೆ. ಆದ್ರೆ ಗುಂಡಿಗಳನ್ನ ಮುಚ್ಚೋಕೆ ಅಂತ ಹೇಳಿ ಮೀಟಿಂಗ್ ಮಾಡ್ತಾರೆ. ಆಮೇಲೆ ರಾತ್ರಿ ಇಡೀ ಕೂಡ ಗುಂಡಿ ಮುಚ್ಚೋಕೆ ಡೆಡ್ಲೈನ್ ಅನ್ನು ಹಾಕೊಂಡು ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು ಒಂದು ಸ್ಥಳದಲ್ಲಿ ಬೀಡನ್ನ ಹೂಡ್ತಾರೆ. ಆದ್ರೂ ಕೂಡ ಗುಂಡಿಗಳಿಗೆ ಮಾತ್ರ ಇವರಿಗೆ ಮುಚ್ಚೋಕೆ ಅಂತೂ ಆಗ್ತಾ ಇಲ್ಲ. ಸದ್ಯ ಈ ಒಂದು ಸರ್ಜಾಪುರ ರಸ್ತೆ ಏನಿದೆ, ಈ ಒಂದು ರಸ್ತೆಯ ಸ್ಥಿತಿ ಅಂತೂ ತುಂಬಾ ಗಂಭೀರವಾಗಿದೆ. ಯಾಕಂತಂದ್ರೆ ಆ ರಸ್ತೆಯಲ್ಲಿ ಬೈಕ್ಸ್ ಅವರು ಓಡಾಡಕ್ಕೂ ಕೂಡ ಆಗಲ್ಲ. ಅದ್ರಲ್ಲೂ ಕೂಡ ಈಗ ಆಟೋ ರಿಕ್ಷಾಗಳಲ್ಲಿ ಆಗಿರ್ಬೋದು, ಬಸ್ಗಳಲ್ಲಿ ಆಗಿರ್ಬೋದು, ಅಲ್ಲಿ ಏನಾದ್ರು ವಾಹನಗಳು ಹೋಗ್ಬೇಕಂದ್ರೆ ದೊಡ್ಡ ಹರಸಾಹಸನೆ ಪಡ್ಬೇಕು. ಅದ್ರಲ್ಲೂ ಕೂಡ ಈಗ ಹಿರಿಯರಾಗಿರ್ಬೋದು, ಆಮೇಲೆ ಪೇಷಂಟ್ ಗಳಿರ್ಬೋದು, ಆಮೇಲೆ ಗರ್ಭಿಣಿಯರು ಇರ್ಬೋದು, ಈ ಒಂದು ರಸ್ತೆಯಲ್ಲಿ ಓಡಾಡಿದ್ರೆ ಅವ್ರಿಗಂತೂ ಗ್ಯಾರಂಟಿ ಒಂದ್ ರೀತಿಯಾಗಿ ಡೇಂಜರ್ ಅಂತಾನೆ ಹೇಳ್ಬೋದು.